ಬಿಹಾರದಲ್ಲಿ ನಿತೀಶ್ ಕುಮಾರ್ ಮತ್ತೆ ಪಲ್ಟಿ ಹೊಡೆಯೋದು ಕನ್ಫರ್ಮ್ ಆಗಿದೆಯಾ? ಪೋಸ್ಟರ್ನಲ್ಲಿ ಬಿಜೆಪಿ ನಾಯಕರ ಫೋಟೋ ಹಾಕದೆ ಬಾಯ್ ಬಾಯ್ ಬಿಜೆಪಿ ಎಂಬ ಸಂದೇಶವನ್ನ ನೀಡುವ ತಯಾರಿ ಮಾಡ್ತಿದ್ದಾರಾ ನಿತೀಶ್ ಕುಮಾರ್? ಲಾಲು ಯಾದವ್ ಆಫರ್ಗೆ ಎಸ್ ಹೇಳಲಿದ್ದಾರಾ ನಿತೀಶ್? ಈ ಮೂಲಕ ಕೇಂದ್ರದಲ್ಲೂ ಮೋದಿ ಸರ್ಕಾರ ಬೆಳೆಸುವ ಪ್ರಯತ್ನ ನಡೆಯಲಿದೆಯಾ? ಬಿಹಾರದಲ್ಲಿ ಜೆಡಿಯು ಪೋಸ್ಟರ್ನಿಂದ ಬಿಜೆಪಿ ನಾಯಕರು ಸಂಪೂರ್ಣವಾಗಿ ನಾಪತ್ತೆಯಾಗಿರೋದು ಬಿಹಾರದಲ್ಲಿ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಈ ಚರ್ಚೆ ದಿಲ್ಲಿವರೆಗೂ ತಲುಪಿದೆ. ದಿಲ್ಲಿಯಲ್ಲಿ ನಿತೀಶ್ ಹಾಗೂ ಮೋದಿ ಸರ್ಕಾರಗಳಿಗೆ ಏನಾಗಲಿದೆ ಅನ್ನೋದು ಈಗ ಅಸ್ಪಷ್ಟವಾಗಿದೆ. ನಿತೀಶ್ ಕುಮಾರ್ ಮತ್ತೆ ಇಂಡಿಯಾ ಒಕ್ಕೂಟಕ್ಕೆ ಪುನರಾಗಮನ ಮಾಡಲಿದ್ದಾರಾ? ಇದು ಕಳೆದ ಒಂದು ವಾರದಿಂದ ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಿರುವ ಅತಿದೊಡ್ಡ ಪ್ರಶ್ನೆ. ಯಾರಲ್ಲೂ ಉತ್ತರವಿಲ್ಲದ ಆದರೆ ಎಲ್ಲರೂ ಉತ್ತರ ಕಂಡುಕೊಳ್ಳೋಕೆ ಪ್ರಯತ್ನಿಸುತ್ತಿರುವ ಪ್ರಶ್ನೆ ಇದು. ಬಿಹಾರದ ಗೋಪಾಲ್ಗಂಜ್ನಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಪ್ರಗತಿ ಯಾತ್ರೆಯ ವೇಳೆ ಜೆಡಿಯು ಮತ್ತು ಬಿಜೆಪಿ ನಾಯಕರ ನಡುವೆ ಪೋಸ್ಟರ್ಗಳ ಬಗ್ಗೆ ವಾಗ್ವಾದ ನಡೆದಿದೆ. ಜೆಡಿಯುನ ಪೋಸ್ಟರ್ನಲ್ಲಿ ಪ್ರಧಾನಿ ಮೋದಿ ಮತ್ತು ಬಿಜೆಪಿ ನಾಯಕರ ಚಿತ್ರಗಳಿಲ್ಲ. ಇದಕ್ಕೆ ಬಿಜೆಪಿ ಅಸಮಾಧಾನ ವ್ಯಕ್ತಪಡಿಸಿದೆ. ಈ ಬಗ್ಗೆ ರಾಜಕೀಯ ವಲಯದಲ್ಲಿ ಹಲವು ರೀತಿಯ ಚರ್ಚೆಗಳು ನಡೆಯುತ್ತಿವೆ. ಬಿಹಾರದ ಗೋಪಾಲ್ಗಂಜ್ನಲ್ಲಿ ಇಂತಹ ಪೋಸ್ಟರ್ ಹೊರಬಿದ್ದಿದ್ದು ರಾಜಕೀಯ ಕೋಲಾಹಲಕ್ಕೆ ಕಾರಣವಾಗಿದೆ. ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಪ್ರಗತಿ ಯಾತ್ರೆಯನ್ನ ಗೋಪಾಲ್ಗಂಜ್ನಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಪ್ರಗತಿ ಯಾತ್ರೆಯ ಸಂದರ್ಭದಲ್ಲಿ ಸಿಎಂ ನಿತೀಶ್ ಗೋಪಾಲ್ಗಂಜ್ನ ಸಿದ್ವಲಿಯಾ ಐಟಿಐ ಅನ್ನು ಉದ್ಘಾಟನೆ ಮಾಡಿದ್ರು ಮತ್ತು ಅದರೊಂದಿಗೆ ಅವರು ಗೋಪಾಲ್ಗಂಜ್ ಜಿಲ್ಲೆಯಲ್ಲಿ 100 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳಿಗೆ ಚಾಲನೆ ನೀಡಿದ್ರು. ಆದರೆ ಮುಖ್ಯಮಂತ್ರಿಗಳ ಈ ಪ್ರಗತಿ ಯಾತ್ರೆಯಲ್ಲಿ ಜೆಡಿಯು ಮತ್ತು ಬಿಜೆಪಿ ನಾಯಕರು ಮುಖಾಮುಖಿಯಾಗಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯ ಮುಖ್ಯ ದ್ವಾರದಲ್ಲಿ ಜೆಡಿಯು ಮುಖಂಡರು ಬ್ಯಾನರ್ ಹಾಕಿದ್ರು. ಈ ಬ್ಯಾನರ್ನಲ್ಲಿ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಫೋಟೋ ಇತ್ತು. ಅಲ್ಲದೆ ಹಲವು ಜೆಡಿಯು ನಾಯಕರು ಮತ್ತು ಸಚಿವರ ಭಾವಚಿತ್ರಗಳನ್ನು ಹಾಕಲಾಗಿತ್ತು. ಆದರೆ ಈ ಪೋಸ್ಟರ್ನಲ್ಲಿ ದೇಶದ ಪ್ರಧಾನಿ ಮೋದಿ ಅವರ ಫೋಟೋ ಸಹಿತ ಯಾವುದೇ ಬಿಜೆಪಿ ನಾಯಕರ ಫೋಟೋ ಇರಲಿಲ್ಲ. ಈ ಬ್ಯಾನರ್ ಕುರಿತು ಬಿಹಾರ ಬಿಜೆಪಿ ಪ್ರಶ್ನೆಗಳನ್ನ ಎತ್ತಿದೆ. ಪ್ರಗತಿ ಯಾತ್ರೆಯಲ್ಲಿ ಜೆಡಿಯು ನಾಯಕರು ಮೈತ್ರಿ ಧರ್ಮ ಪಾಲಿಸಿಲ್ಲ ಅಂತ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ವಿನೋದ್ ಕುಮಾರ್ ಸಿಂಗ್ ಆರೋಪಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಪ್ರವೇಶ ದ್ವಾರದಲ್ಲಿ ಜೆಡಿಯು ಮುಖಂಡರ ಪೋಸ್ಟರ್ಗಳನ್ನು ಹಾಕಲಾಗಿದೆ. ಅದರಲ್ಲಿ ಪ್ರಧಾನಿ ಮೋದಿ ಮತ್ತು ಇತರ ಬಿಜೆಪಿ ನಾಯಕರ ಫೋಟೋಗಳು ಕಾಣೆಯಾಗಿವೆ ಅಂತ ಅವರು ಹೇಳಿದ್ದಾರೆ. ಈ ಬಗ್ಗೆ ಜೆಡಿಯು ರಾಷ್ಟ್ರೀಯ ನಾಯಕತ್ವದಿಂದ ತನಿಖೆ ಆಗಬೇಕು ಅಂತ ಮಾಜಿ ಜಿಲ್ಲಾಧ್ಯಕ್ಷ ವಿನೋದ್ ಕುಮಾರ್ ಸಿಂಗ್ ಆಗ್ರಹಿಸಿದ್ದಾರೆ. ಈ ವಿಷಯವನ್ನ ಎನ್ಡಿಎ ಸಭೆಯಲ್ಲೂ ಪ್ರಸ್ತಾಪಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಎನ್ಡಿಎನಲ್ಲಿ ಎಲ್ಲವೂ ಸರಿ ಇಲ್ವಾ? ಈ ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತರವಾದ ತಕ್ಷಣ ಜಿಲ್ಲಾಡಳಿತವು ಕಾರ್ಯಪ್ರವೃತ್ತವಾಗಿದೆ. ನಂತರ ಬಿಜೆಪಿ ನಾಯಕರ ಭಾವಚಿತ್ರಗಳನ್ನು ಮುಖ್ಯ ದ್ವಾರದಲ್ಲಿ ಅಂಟಿಸಲಾಗಿದೆ ಅಂತ ವರದಿಯಾಗಿದೆ. ಒಂದ್ ಕಡೆ ಸಿಎಂ ನಿತೀಶ್ ಅವರ ಈ ಪ್ರಗತಿ ಯಾತ್ರೆಯಿಂದ ಗೋಪಾಲ್ಗಂಜ್ಗೆ ಕೋಟಿಗಟ್ಟಲೆ ಮೊತ್ತದ ಯೋಜನೆಗಳು ಸಿಕ್ಕಿದೆಯಾದ್ರೂ ಪೋಸ್ಟರ್ ವಾರ್ ಎನ್ಡಿಎನಲ್ಲಿ ಬಿರುಕು ಮೂಡಿಸಿದೆ. ಈಗ ಈ ಪೋಸ್ಟರ್ ನೆಪದಲ್ಲಿ ಜೆಡಿಯು ಮತ್ತು ಬಿಜೆಪಿ ಮುಖಾಮುಖಿಯಾಗಿ ನಿಂತಿವೆ. ಇದು ಕೇವಲ ಒಂದು ಜಿಲ್ಲೆಗೆ ಸೀಮಿತ ವಿಷಯನಾ ಅಥವಾ ಇಡೀ ದೇಶದ ರಾಜಕೀಯದ ಮೇಲೇನೆ ಪ್ರಭಾವ ಬೀರುವ ವಿಷಯನಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.